ಬಿಗ್ ಬಾಸ್ ವೀಕ್ಷಕರು ಪ್ರತಿ ವಾರ ವೀಕೆಂಡ್ ಎಪಿಸೋಡ್ಗಾಗಿ ಕಾಯ್ತಾನೆ ಇರ್ತಾರೆ. ಕಿಚ್ಚನ ಪಂಚಾಯಿತಿ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಒಂದು ಕಾತುರಕ್ಕೆ ಪ್ರಮುಖ ಕಾರಣ ವೀಕ್ ಡೇಸ್ ಅಲ್ಲಾದಂತಹ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಯಾವ್ದಾದ್ರು ಸ್ಪರ್ಧಿ ಚೆನ್ನಾಗಿ ಆಟ ಆಡಿದ್ರೆ ಅವರನ್ನ ಯಾವ ರೀತಿ ಅಪ್ರಿಶಿಯೇಟ್ ಮಾಡ್ತಾರೆ, ಕಿಚ್ಚನ ಚಪ್ಪಾಳೆ ಯಾರಿಗ್ ಸಿಗತ್ತೆ, ಏನಾಗತ್ತೆ ಅನ್ನೋದನ್ನ ನೋಡ್ಬೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಇನ್ನು ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಈ ವಾರ ಆದಂತಹ ಬೆಳವಣಿಗೆಗಳಲ್ಲಿ ಮಹತ್ವದ್ದು ಕಾಮಿಡಿ ಮಾಡಿ ಕ್ಯಾಪ್ಟನ್ ರೂಮ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಕ್ಕಾಗಿ ಗಿಲ್ಲಿ ಅವರ ತಪ್ಪಿಗಾಗಿ ಕ್ಯಾಪ್ಟನ್ ರೂಮ್ಗೆ ಬೀಗವನ್ನ ಜಡಿಯಲಾಗಿದೆ. ಇದು ಉಳಿದ ಸ್ಪರ್ಧಿಗಳ ಕಣ್ಣನ್ನ ಕೆಂಪಗಾಗಿಸಿದೆ. ಅದರಲ್ಲೂ ಕೂಡ ಸ್ಪಂದನ ಹಾಗೂ ಅಭಿ ಅವರ ಕೋಪವನ್ನ ಹೆಚ್ಚಿಸಿದೆ. ಮತ್ತೊಂದು ಕಡೆ ಈ ವಾರ ಹೆಚ್ಚು ಸದ್ದು ಮಾಡಿದ್ದು ಗಿಲ್ಲಿ ಹಾಗೂ ರಘು ನಡುವಿನ ಮನಸ್ತಾಪ. ಗಿಲ್ಲಿ ಅವರು ಏನು ಕೋಪ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ರಘು ಅವರು ಗಿಲ್ಲಿ ಅವರನ್ನ ಸ್ವಲ್ಪ ದೂರ ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಗಿಲ್ಲಿ ಅವರಿಗೆ ಚಪಾತಿ ತಿನ್ನುವಂತಹ ಸಂದರ್ಭದಲ್ಲಿ ರಘು ಅವರು ಸ್ವಲ್ಪನೂ ಕೂಡ ಕೊಟ್ಟಿಲ್ಲ. ಇದು ಸಾಕಷ್ಟು ವೈರಲ್ ಆಯ್ತು ವಿಡಿಯೋ. ಈ ಮನುಷ್ಯನಿಗೆ ಮನುಷ್ಯತ್ವವೇ ಇಲ್ಲ, ಯಾಕ್ರಿ ಈ ರೀತಿ ವರ್ತಿಸ್ತಾ ಇದ್ದಾರೆ, ಹೀಗೆಲ್ಲ ಸಾಕಷ್ಟು ಚರ್ಚೆಗಳಾಯ್ತು. ಬರುತ್ತಾ ರಘು ಅವರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದು ಅನಾವರಣ ಆಗ್ತಾ ಇದೆ. ಇಷ್ಟು ದಿನ ನಾವು ಅವರ ವ್ಯಕ್ತಿತ್ವವನ್ನ ನೋಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಗಿಲ್ಲಿ ಜೊತೆ ಚೆನ್ನಾಗಿದ್ದಾರೆ, ಇಬ್ಬರ ಕಾಮಿಡಿ ನೋಡೋದಕ್ಕೆ ಖುಷಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ವಿ. ಆದ್ರೆ ಈಗ ರಘು ಅದೇ ಸ್ನೇಹಕ್ಕೆ ಕೊಳ್ಳಿ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಸ್ನೇಹ ರಘು ಅವರಿಂದ ಹಾಳಾಗ್ತಾ ಇದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಗಿಲ್ಲಿ ಅವರ ನಡುವೆ ಯಾಕೆ ಮನಸ್ತಾಪ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚನ ಪಂಚಾಯಿತಿಯಲ್ಲಿ ನಿನ್ನೆ ವೀಕ್ಷಕರಿಗೆ ಒಂದು ಉತ್ತರ ಸಿಕ್ಕಿದೆ. ಗಿಲ್ಲಿ ಪದೇ ಪದೇ ಕಾಮಿಡಿ ಮಾಡ್ತಾ ಇರೋದು ನನಗೆ ಸ್ವಲ್ಪ ಇರಿಟೇಟ್ ಅನ್ನಿಸ್ತಾ ಇದೆ. ಕಾಮಿಡಿ ಹಾಗೂ ಪರ್ಸನಲ್ ಲೈಫ್ ನಡುವೆ ಸಣ್ಣದೊಂದು ಲೈನ್ ಬೇಕಾಗತ್ತೆ. ಅದನ್ನ ದಾಟಿ ಅನೇಕ ಬಾರಿ ಗಿಲ್ಲಿ ಮಾತನಾಡಿದ್ದಾರೆ. ಅದು ನನಗೆ ಬೇಜಾರಾಯಿತು. ಹಾಗಾಗಿ ಗಿಲ್ಲಿಯ ಜೊತೆ ಸ್ವಲ್ಪ ಮಾತನ್ನ ಕಮ್ಮಿ ಮಾಡಿದ್ದೇನೆ ಹೊರತಾಗಿ ಹೊಸಬ್ರು ಬಂದ್ರು ಅನ್ನೋ ಕಾರಣಕ್ಕೆ ನಾನು ಗಿಲ್ಲಿಯನ್ನ ದೂರ ಮಾಡಿಲ್ಲ. ಅಂದ್ರೆ ರಜತ್ ಬಂದ ಮೇಲೆ ಗಿಲ್ಲಿಯಿಂದ ರಘು ದೂರ ಆಗಿದ್ದಾರೆ ಅನ್ನೋ ಮಾತಿಗೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ. ಈ ಕಾರಣ ಅಲ್ಲ, ಬದಲಾಗಿ ಈ ಒಂದು ಕಾರಣಕ್ಕೆ ನಾನು ಗಿಲ್ಲಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದೀನಿ ಅಂತ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಮೊನ್ನೆಯ ವಿಡಿಯೋವನ್ನ ಗಮನಿಸಿದ್ರೆ ಗೊತ್ತಾಗತ್ತೆ. ಆ ಮನುಷ್ಯ ಕೊಡಲ್ಲ ಚಪಾತಿ ಅಂತ ಹೇಳಿದ್ರು ಕೂಡ ಗಿಲ್ಲಿ ಪದೇ ಪದೇ ಕೊಡಣ್ಣ ಅಂತ ಪುಟ್ಟ ಮಗುವಿನ ಹಾಗೆ ಅವ್ರ ಹತ್ರ ಬೇಡ್ತಾರೆ. ಆದ್ರೂ ಕೂಡ ರಘು ಕೊಡಲ್ಲ. ಇಲ್ಲೂ ಕೂಡ ಗಿಲ್ಲಿ ಅದೇ ಮಾತನ್ನ ಹೇಳ್ತಾರೆ. ನಿಜಕ್ಕೂ ಗಿಲ್ಲಿ ಒಂದಷ್ಟು ಕಾರಣಗಳಿಗೆ ಯಾಕೆ ವೀಕ್ಷಕರಿಗೆ ಇಷ್ಟ ಆಗ್ತಾರೆ ಅಂದ್ರೆ ಗಿಲ್ಲಿ ಹೇಳ್ತಾರೆ, ರಘು ನನ್ನ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೋಗಿ ಮಾತಾಡಿಸ್ತೀನಿ, ಯಾಕಂದ್ರೆ ನನಗೆ ಆ ಅಣ್ಣ ಅಂದ್ರೆ ತುಂಬಾ ಇಷ್ಟ ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲೇ ಗೊತ್ತಾಗತ್ತೆ ಗಿಲ್ಲಿ ಒಬ್ರು ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿ. ಹಾಗೇನೆ ರಘು ಅಂದ್ರೆ ಗಿಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ರಘು ಅವರು ಗಿಲ್ಲಿಯನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಗಿಲ್ಲಿ ಹೇಳ್ತಾರೆ, ನಾನ್ ಯಾವುದೇ ಕಾರಣಕ್ಕೂ ರಘು ಅವರಿಂದ ದೂರ ಆಗಲ್ಲ, ಆ ಅಣ್ಣ ಎಷ್ಟೇ ಇರಿಟೇಟ್ ಆದ್ರೂ ಪರವಾಗಿಲ್ಲ, ನಾನು ಮತ್ತೆ ಹೋಗಿ ಮಾತಾಡಿಸ್ತೀನಿ, ಯಾಕಂದ್ರೆ ನಂಗೆ ಆ ಅಣ್ಣ ಅಂದ್ರೆ ಇಷ್ಟ ಅಂತ. ಈ ಹಿಂದೆ ರಘು ಅವರು ಕೂಡ ಅನೇಕ ಬಾರಿ ಗಿಲ್ಲಿ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಅಥವಾ ಗಿಲ್ಲಿ ಜೊತೆ ಯಾಕೆ ನೀವು ಈ ರೀತಿ ಇದ್ದೀರಾ, ಇರಿಟೇಟ್ ಅನ್ಸಲ್ವಾ ಅಂತ ಅನ್ಸಿದಾಗ್ಲೂ ಕೂಡ ರಘು ಅವ್ರು ಹೇಳಿದ್ದಾರೆ, ಆತ ಎಷ್ಟೇ ಇರಿಟೇಟ್ ಮಾಡಿದ್ರು ಕೂಡ ನನಗೆ ಆತ ಇಷ್ಟ ಅಂತ. ಆದ್ರೆ ಈಗ ರಜತ್ ಬಂದ ಮೇಲೆ ರಘು ಅವರು ಬದಲಾದ್ರ ಅನ್ನೋದು ಸಾಮಾನ್ಯ ಜನರನ್ನ ಕಾಡುವಂತಹ ಪ್ರಶ್ನೆ. ಅದರಲ್ಲೂ ಕೂಡ ವೀಕ್ಷಕರು ಪ್ರತಿ ಎಪಿಸೋಡನ್ನ ಒಬ್ಸರ್ವ್ ಮಾಡಿರ್ತಾರೆ. ಜಿಯೋ ಹಾಟ್ ಸ್ಟಾರ್ ನಲ್ಲಿ ಆಗುವಂತಹ ಲೈವ್ ಎಪಿಸೋಡ್ ಅನ್ನ ಕೂಡ ನೋಡಿರ್ತಾರೆ. ಇಲ್ಲಿ ಒಂದಷ್ಟು ಬದಲಾವಣೆ ಆಗೋದಕ್ಕೆ ಕಾರಣ ರಜತ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ರಘು ಕಿಚ್ಚ ಸುದೀಪ್ ಅವರ ಮುಂದೆ ಈ ವಿಚಾರವನ್ನ ಒಪ್ಕೊಂಡಿಲ್ಲ, ಹಾಗೇನಿಲ್ಲ ಅಂತ. ಆದ್ರೆ ಗಿಲ್ಲಿ ಕೂಡ ಹೇಳಿದ್ದಾರೆ, ಆ ಅಣ್ಣ ಹೊಸೊಬ್ರು ಬಂದಾಗ ಹಳೆಯವರನ್ನ ಮರೆತು ಬಿಡ್ತಾರೆ, ಆದ್ರೆ ನಾನು ಅವರನ್ನ ಯಾವತ್ತಿಗೂ ಮರೆಯಲ್ಲ, ಆ ಅಣ್ಣ ಅಂದ್ರೆ ನಂಗೆ ಇಷ್ಟ ಅಂತ ಹೇಳ್ತಾರೆ. ಆ ಮೂಲಕ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಮತ್ತೊಮ್ಮೆ ಗಿಲ್ಲಿ ಸಾಬೀತುಪಡಿಸಿದ್ದಾರೆ. ಹಾಗಾಗಿ ಒಂದಷ್ಟು ಜನ ಗಿಲ್ಲಿಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಅಷ್ಟು ಅವಮಾನ ಮಾಡಿದ್ಮೇಲೆ ನೀವು ಅವ್ರ ಜೊತೆ ಮಾತಾಡೋದು ಚೆನ್ನಾಗಿರಲ್ಲ. ನಾವ್ ಇಷ್ಟ ದಿನ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ, ಹಾಗೆ ರಘು ಅವರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ, ನಿಮ್ಮಿಬ್ಬರ ಕೋಂಬೋ ನಮಗಿಬ್ಬರಿಗೆ ಖುಷಿ ಆಗ್ತಾ ಇತ್ತು. ಆದ್ರೆ ಈಗ ಅವರು ಆ ರೀತಿ ಹೇಳಿದ ಬಳಿಕ ನಾವು ಯಾವುದೇ ಕಾರಣಕ್ಕೂ ರಘು ಅವರಿಗೆ ಸಪೋರ್ಟ್ ಮಾಡಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ? ರಘು ಅವರು ಈ ರೀತಿ ಏಕಾಏಕಿ ಬದಲಾಗೋದಕ್ಕೆ ಕಾರಣ ರಜತ್ ಬಂದ ಬಳಿಕ ಹೊಸ ಸ್ನೇಹಿತ ಸಿಕ್ಕ ಅನ್ನೋ ಕಾರಣಕ್ಕೆ ಅವರು ಬದಲಾದ್ರ, ಅಥವಾ ಗಿಲ್ಲಿ ಅವರ ಈ ಕಾಮಿಡಿಗಳಿಂದ ಇರಿಟೇಟ್ ಆಗಿ ರಘು ಬದಲಾದ್ರ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.